ಚಪಾತಿ ಅನ್ನ ಸಾಂಬಾರೆಲ್ಲ ತಿಂದ ಒಂದಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಗಾಯ್ಸ್ ಇವಾಗ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಶನಿವಾರ, ಅಂದರೆ ಜುಲೈ 4th ಶೂಟ್ ಮಾಡ್ತಾ ಇರೋವಂಥದ್ದು. ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಮತ್ತೊಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ತಿರುಪತಿಯಿಂದ ಬಂದು ಒಂದು ವಾರಕ್ಕೆ ಮತ್ತೊಂದು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಈ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ಏನೆಲ್ಲ ಈಸಿ ಅನಿಸ್ತು, ಏನು ಸ್ವಲ್ಪ ರಿಸ್ಕ್ ಅನಿಸ್ತು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೀವು ಹೋಗೋರಿಗೆ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೊ ನೀವು ಅಂದ್ಕೊಂಡಿರೋ ಥರನೇ ನಾವಿವಾಗ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. 25th ಜೂನಲ್ಲಿ ನಾವು ತಿರುಪತಿಗೆ ಹೋಗಿ ಬಂದ್ವಿ. ಇವಾಗ 5th ಜುಲೈಗೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಜುಲೈ 4th ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಇದು ಬಂದು ಸಡನ್ ಪ್ಲ್ಯಾನು. ನಮಗೆ ಈಗಲೇ ಹೋಗೋ ಐಡಿಯಾ ಇರಲಿಲ್ಲ. ಸ್ವಲ್ಪ ದಿನ ಅಂದರೆ ಇನ್ನೊಂದು ಮಂತ್ ಬಿಟ್ಕೊಂಡು ಹೋಗೋಣ ಅಂತ ಅಂದ್ಕೊತಿದ್ವಿ. ಗೊತ್ತಿಲ್ಲ ನಮಗೆ ರಾಯರ್ ಕರೆ ಇವಾಗೇ ಬರುತ್ತೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಗುರುವಾರ ಪೂಜೆ ಮಾಡಿಬಿಟ್ಟು ಕೂತಿದ್ವಿ. ಸಡನ್ನಾಗಿ ಅನಿಸ್ತು ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ ಈ ವೀಕೆಂಡು, ಚಾರ್ವಿಗೂ ರಜೆ ಎಲ್ಲ ಆಗ್ಸೋಕ್ಕಾಗಲ್ಲ ಮಧ್ಯದಲ್ಲೆಲ್ಲ ಹೋದ್ರೆ ಅಂತ. ನಮಗೆ ಮೊದಲೇ ಗೊತ್ತಿತ್ತು ವೀಕೆಂಡಲ್ಲೆಲ್ಲ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಹೋದ್ಸಲ ನಾನು ನನ್ನ ಹಸ್ಬೆಂಡ್ ಮತ್ತು ಚಾರ್ವಿ ಹೋದಾಗ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ದರ್ಶನ ಆಗೋದಕ್ಕೆ ಒಂದು 3 to 4 hours ತೊಗೊಂಡಿತ್ತು. ಈ ಸಲ ಇನ್ನೂ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಏನಕ್ಕಂದರೆ ಮಕ್ಕಳಿಗೆ ರಜಾ ಸಿಗೋದೆ ವೀಕೆಂಡಲ್ಲಿ, ಯಾವಾಗಲೂ ರಜಾ ಅಂತೂ ಹಾಕ್ಸೋಕ್ಕಾಗೋದಿಲ್ಲ. ಮೊನ್ನೆ ತಿರುಪತಿಗೆ ಹೋದಾಗೂ ಸಹ ಒಂದು ದಿವಸ ಲೀವ್ ಆಗಿತ್ತು. ಯಾವಾಗಲೂ ಲೀವ್ ಹಾಕ್ಸೋದು ಸರಿ ಆಗೋದಿಲ್ಲ. ಸರಿ ವೀಕೆಂಡಲ್ಲೇ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಸ್ಲೀಪಿಂಗ್ ಕೋಚ್ ಬಸ್ನ ಬುಕ್ ಮಾಡಿದ್ವಿ. ಶನಿವಾರ ನೈಟ್ 12 ಗಂಟೆಗೆ ಬಸ್ ಇತ್ತು. ಶನಿವಾರ ನೈಟ್ 12 ಗಂಟೆಗೆ ಹತ್ತಿದ್ರೆ ಬೆಳಗಿನ ಜಾವ ಭಾನುವಾರ ಬೆಳಗ್ಗೆ 6:30ಗೆ ನಾವು ಮಂತ್ರಾಲಯನ ರೀಚ್ ಆಗ್ತಿದ್ವಿ. ಸರಿ ಅಂತ ಹೇಳ್ಬಿಟ್ಟು ನಾವು ಒಂದು ಸೈಡ್ ಫಸ್ಟು ಬುಕ್ ಮಾಡಿದ್ವಿ ಒಂದು ಬಸ್ನ. ನಮಗೆ ಸಡನ್ನಾಗಿ ಮತ್ತೆ ಏನು ಯೋಚನೆ ಬಂತು ಅಂತ ಅಂದರೆ ರಿಟರ್ನ್ ಟಿಕೆಟ್ನು ಸಹ ಈಗಲೇ ಬುಕ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಏನಕ್ಕಂದರೆ ಸಲ ಹೋದಾಗ ನಾವು ಸ್ಲೀಪಿಂಗ್ ಕೋಚ್ ಬಸ್ನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ, ನಾನು ನನ್ನ ಹಸ್ಬೆಂಡ್ ಮತ್ತು ಚಾರ್ವಿ ಹೋದಾಗ. ನಾವೇನು ಅಂದ್ಕೊಂಡ್ವಿ, ರಿಟರ್ನ್ ಟಿಕೆಟ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ನೋಡಿಕೊಂಡು ಆಮೇಲೆ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಟಿಕೆಟ್ನ ಬುಕ್ ಮಾಡಿರಲಿಲ್ಲ. ಅದೇನಾಯಿತು ಅಂದರೆ ದರ್ಶನ ಎಲ್ಲ ಬೇಗನೆ ಆಯಿತು, ಬಟ್ ನಮಗೆ ರಿಟರ್ನ್ ಬಸ್ಸೇ ಸಿಗ್ತಾ ಇಲ್ಲ 2 ಗಂಟೆಗೆ. ನಾವು ನೆಕ್ಸ್ಟ್ ಡೇನು ಸಹ ನಾವು ಇದೇ ಥರ ವೀಕೆಂಡಲ್ಲೇ ಹೋಗಿದ್ರಿಂದ ನೆಕ್ಸ್ಟ್ ಡೇ ಚಾರ್ವಿನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಸರಿ ನೋಡ್ತಾ ಇದ್ದೀವಿ, ಒಂದು ಬಸ್ಸೇ ಬುಕ್ಕೇ ಆಗ್ತಾ ಇರಲಿಲ್ಲ. ಒಂದು ಸಹ ಅಲ್ಲಿ ಸೀಟ್ಗಳೇ ಖಾಲಿ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲೆಲ್ಲ ಬಸ್ಗಳನ್ನ ಹುಡುಕಿ ಕಾಯ್ದು ಆಮೇಲೆ ಯಾವುದೋ ಒಂದು ಬಸ್ಸು ಯಾರೋ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಸೀಟ್ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಹತ್ಕೊಂಡು ಬಂದಿದ್ವಿ. ಆ ರಿಸ್ಕ್ನ ಈ ಸಲ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು, ಏನಕ್ಕಂದರೆ ಒಂದು 5 ಮೆಂಬರ್ಸ್ಗೂ ಜಾಸ್ತಿನೇ ಇದ್ವಿ. ಅದಕ್ಕೆ ಈಗೇನೆ ರಿಟರ್ನ್ ಟಿಕೆಟ್ನು ಬುಕ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು ಬಸ್ ನಮಗೆ ಸಿಕ್ತು. ಮಧ್ಯಾಹ್ನ 2:15ಗಿತ್ತು. ಸೊ ನಾವು ರಿಟರ್ನ್ ಟಿಕೆಟ್ನು ಮತ್ತೆ ಮೊದಲೇ ಬುಕ್ ಮಾಡಿಕೊಂಡು ನಾವು ಮಂತ್ರಾಲಯ ಕಡೆಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ನಮ್ಮ ಮನೆಯಿಂದ ಒಂದು 300 ಮೀಟ್ರ್ ದೂರದಲ್ಲೇ ಲೊಕೇಶನ್ನ ಕಳಿಸಿದ್ವಿ. ಬಸ್ಸು ಅಲ್ಲೇ ನಮ್ಮನ್ನು ಪಿಕಪ್ ಮಾಡ್ಕೊತು. ಶನಿವಾರ ಮಧ್ಯರಾತ್ರಿ 12 ಗಂಟೆಗೆ ಬಸ್ ಹತ್ತಿದ್ದಕ್ಕೆ ಭಾನುವಾರ ಬೆಳಗ್ಗೆ 6:30ಗೆಲ್ಲ ನಾವು ಮಂತ್ರಾಲಯ ಮೇನ್ ಗೇಟ್ ಹತ್ರನೇ ತಂದು ನಮ್ಮನ್ನ ಬಿಟ್ಟರು. ಸೊ ನಾವಿವಾಗ ರೂಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು 1/2 hour ಆಗುತ್ತೆ ರೂಮ್ ಖಾಲಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸರಿ ಆಯಿತು, ಒಂದು 1/2 hour ವೆಯ್ಟ್ ಮಾಡೋಣ, ಹೆಂಗೂ ಬೇಗ ಬಂದಿದ್ದೀವಲ್ಲ ಅಂತ ಅಂದ್ಕೊಂಡು ಒಂದು 1/2 hour ಅಲ್ಲೇ ನಿಂತ್ಕೊಂಡ್ವಿ. ಏನಕ್ಕಂದರೆ ರೂಮೆಲ್ಲ ಫಿಲ್ ಆಗಿಬಿಟ್ಟಿತ್ತು. ವೀಕೆಂಡ್ಸಲ್ಲೆಲ್ಲ ತುಂಬ ಜಾಸ್ತಿ ಇರುತ್ತೆ. ಮಂಡೇ ಟ್ಯೂಸ್ಡೇ ವೆನ್ಸ್ಡೇವರೆಗೂ ರೂಮ್ಸ್ ಎಲ್ಲ ತುಂಬ ಖಾಲಿ ಇರುತ್ತಂತೆ. ಮತ್ತು ದರ್ಶನವೂ ಒಂದು 20-30 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಬಟ್ ಬುಧವಾರ ಮಧ್ಯಾಹ್ನದಿಂದ ರೂಮ್ಗಳೆಲ್ಲ ಖಾಲಿ ಆಗೋದು ಕಷ್ಟ ಅಂತ ಹೇಳ್ತಾಯಿದ್ರು. ಸರಿ ನಮಗೂ ಒಂದು ಸ್ವಲ್ಪ ಹೊತ್ತು ಕಾಯ್ದಿದ ಮೇಲೆ ಒಂದು ರೂಮ್ ಸಿಕ್ತು. ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ಗೈಸಿ ಮಗು ಲಿಪ್ಸ್ಟಿಕ್ ಹಾಕಿಲ್ಲ ಅಂತ ಒಂದು ಸ್ವಲ್ಪ ಮುನ್ಸ್ಕೊಂಡೈತಿ. ಹಾಕೈತೆ ಕಂದ, ಲಿಪ್ ಬಾಮ್ ಹಾಕೈತೆ, ಸಾಕು ಜಾಸ್ತಿ ಹಾಕೊಂಬಾರ್ದು. ನಾನು ಗುಡ್ಗಲ್ ನನ್ನ ಕಂದ. ಇವಾಗ ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಇತ್ತಲ್ವ ಹಾಕ್ಕೊಬೇಕು ತಾನೆ. ಎಲ್ಲ ರೆಡಿಯಾಗಿ ಇವಾಗ ಹೋಗ್ತಾ ಇದೀವಿ ಗಾಯ್ಸ್ ಇವಾಗ. అడ్మినిస్ట్రేటివ్ ఆఫీస్ కాంప్లెక్స్లో ఉన్న ప్రసాదం కౌంటర్ నందు పరిమిత ప్రసాదం పొందగలరు. దేవాలయ కలిగినటువంటి
ನಮಗೆ 7:45ಗೆಲ್ಲ ರೂಮ್ ಸಿಕ್ತು. ನಾವು ಬೇಗ ಬೇಗ ಎಲ್ಲರೂ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ 8:30 ಆಯಿತು. 8:30ಗೆಲ್ಲ ಎಲ್ಲರೂ ಬೇಗನೆ ರೆಡಿ ಆಗಿಬಿಟ್ವಿ. ಟಿಫನ್ ಎಲ್ಲ ಮಾಡೋದು ಬೇಡ, ಫಸ್ಟು ದರ್ಶನಕ್ಕೆ ಹೋಗೋಣ, ದರ್ಶನ ಎಲ್ಲ ಆದಮೇಲೆ ಬಂದು ನಿಧಾನಕ್ಕೆ ಟಿಫನ್ ಮಾಡ್ಕೊಳ್ಳೋಣ, ಇಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು 8:30 ಅಷ್ಟೊತ್ತಿಗೆಲ್ಲ ಬಂದ್ವಿ. ಬಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಒಂದೇ ನಿಮಿಷಕ್ಕೆ ನಮಗೆ ಶಾಕ್ ಆಗಿಬಿಡ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಧರ್ಮದರ್ಶನಕ್ಕಂತೂ ಎಷ್ಟು ಕ್ಯೂ ಇದೆ ಅಂದರೆ ಒಂದು 3 ಕಿಲೋಮೀಟ್ರ್ ದೂರಕ್ಕೆ ಇತ್ತು ಅಂತ ಅನಿಸುತ್ತೆ. ಮೊದಲು ಹೋದ್ಸಲ ಎಲ್ಲ ಬಂದಾಗ ಈ ಥರ ಎಲ್ಲ ಬ್ಯಾರಿಕೇಡ್ಸ್ ಎಲ್ಲ ಏನೂ ಹಾಕಿರಲಿಲ್ಲ. ಬಟ್ ಈ ಸಲ ತುಂಬ ಡೆವಲಪ್ಡ್ ಆಗಿಬಿಟ್ಟಿದೆ. ನಮಗೆ ಧರ್ಮದರ್ಶನಕ್ಕೆ ನಿಂತ್ಕೊಳ್ಳೋಕ್ಕೇನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ರಿಟರ್ನ್ ಬಸ್ಗೆ ಅಷ್ಟು ಲೇಟ್ ಆದರೆ ರಿಟರ್ನ್ ಬಸ್ ಮಿಸ್ ಆಗಿಬಿಡುತ್ತೆ ಅನ್ನೋ ಕಾರಣದಿಂದ ನಾವೇನು ಮಾಡಿದ್ವಿ, ಸೇವಾ ಟಿಕೆಟ್ ಅಂತ ತಗೊಂಡ್ವಿ. 5 ಜನ ಅಂದರೆ 4 ಜನಕ್ಕೆ 1000 ರೂಪಾಯಿ, ಒಂದು ಮಗು ಸಹ ಕರ್ಕೊಂಡು ಹೋಗ್ಬೋದು ಅನ್ನೋ ಥರ ನಾವು ಸೇವಾ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ನಿಂತ್ಕೊಂಡ್ವಿ. ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು. ಸೇವಾ ಟಿಕೆಟಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಕ್ಯೂ ಬಿಟ್ಬಿಟ್ಟು ಆಚೆಗಡೆ ಈಗ ಬರ್ತಾ ಇರೋರೆ ತುಂಬ ಜನ ಇದ್ದರು. ಕೆಲವೊಂದಿಷ್ಟು ಜನ 6 ಗಂಟೆಗೆ ಓಪನ್ ಆಗೋದ್ರಿಂದ 6:30ಗೆಲ್ಲ ದರ್ಶನ ಮುಗಿಸ್ಕೊಂಡು ಎಷ್ಟೊಂದು ಜನ ಬಂದಿರೋರು ಸಹ ಇದ್ದರು. 8 ಗಂಟೆ 8:30 ಮೇಲೆ ಜನ ಸ್ವಲ್ಪ ಜಾಸ್ತಿನೇ ಆಯಿತು. ಒಂದು 11 ಗಂಟೆವರೆಗೂ ಕ್ರೌಡ್ ಇದೇ ಥರ ಇರುತ್ತಂತೆ. 11 ಗಂಟೆ ಮೇಲೆಲ್ಲ ಕಡಿಮೆ ಆಗ್ತಾರೆ ಅಂತ ಹೇಳ್ತಾಯಿದ್ರು. ಸರಿ, ನಾವು 11 ಗಂಟೆವರೆಗೂ ಎಲ್ಲ ಕಾಯೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ದರ್ಶನದ ಸಾಲಿಗೆ ಬಂದು ನಿಂತ್ಕೊಂಡ್ವಿ. ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು. ಬಟ್ ಎಲ್ಲೂ ಕೂಡ ಲೈನ್ ಸ್ಟಕ್ ಆಗ್ತಾ ಇರಲಿಲ್ಲ. ನಿಂತ್ಕೊಂಡು ಹೋಗೋದು ಆ ಥರ ಆಗ್ತಾ ಇರಲಿಲ್ಲ. ನಿಧಾನವಾಗಿ ಲೈನು ಮುಂದೆ ಹೋಗ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು ನೀವು. ಒಳಗಡೆ ಟಿಕೆಟ್ ತೊಗೊಂಡು ಒಳಗಡೆ ಬಂದಿದ್ವಲ್ಲ, ಆ ಲೈನು ಸಹ ಇಲ್ಲೂ ಒಂದು 4-5 ಲೈನ್ ಇತ್ತು. ಅದೆಲ್ಲ ಆದಮೇಲೆ ನಾವು ಇವಾಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಇಳಿದ್ರೆ ಸಾಕು. ಆಮೇಲೆ ಸ್ಟ್ರೈಟಾಗಿ ಗರ್ಭಗುಡಿ ಒಳಗಡೆನೇ ಪ್ರವೇಶ ಇತ್ತು. ಸೊ ತುಂಬ ಏನು ಸುತ್ತ ಹಾಕೋ ಥರ ಇರಲಿಲ್ಲ. ಸೊ ನಮ್ಮ ಚಾರ್ವಿನೂ ಸ್ವಲ್ಪ ಹ್ಯಾಪಿ ಆಗಿದ್ಲು. ಯಾಕಂದರೆ ಅವಳು ಫೇವ್ರೇಟ್ ಪರ್ಸನ್ ಎಲ್ಲ ಅವಳ ಜೊತೆನೇ ಇದ್ರು ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಹ್ಯಾಪಿ ಆಗಿದ್ಲು. ನಾವು ಟಿಕೆಟ್ ತೊಗೊಂಡು ದರ್ಶನಕ್ಕೆ ನಿಂತಾಗ ಹತ್ತತ್ರ 9:30 ಆಗಿತ್ತು. ದೇವ್ರ ಗರ್ಭಗುಡಿ ಒಳಗಡೆ ಹೋಗೋಷ್ಟೊತ್ತಿಗೆ 10 ಗಂಟೆನೇ ಆಗಿತ್ತು ಅಂತ ಅನ್ಕೊಬೋದು. ಅಷ್ಟೊತ್ತಿಗಾಗಲೇ ಎಷ್ಟೊಂದು ಜನ ಏನು ದರ್ಶನ ಎಲ್ಲ ಮುಗಿಸಿ ಹೆಜ್ಜೆ ನಮಸ್ಕಾರ, ದೇವರ ಸೇವೆಗಳನ್ನೆಲ್ಲ ಮಾಡ್ತಾಯಿದ್ರು. ನಾವು ದರ್ಶನ ಎಲ್ಲ ಮುಗಿಸೋಣ ಅಂತ ಹೇಳ್ಬಿಟ್ಟು ಈಗ ಸ್ಟೆಪ್ಸ್ ಇಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಇಳಿದ ಮೇಲೆ ಏನು ಜಾಸ್ತಿ ಸುತ್ತೋ ಥರ ಇರೋದಿಲ್ಲ. ಒಂದು ಸ್ವಲ್ಪ ರೈಟಿಗೆ ಟರ್ನ್ ಆದರೆ ಆಮೇಲೆ ಒಳಗಡೆ ಗರ್ಭಗುಡಿ ಒಳಗಡೆನೆ ಪ್ರವೇಶ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ನಾವು ದರ್ಶನ ಎಲ್ಲ ಆಯಿತು. ತುಂಬ ಚೆನ್ನಾಗೇ ಆಯಿತು ದರ್ಶನ. ತುಂಬ ಹತ್ರದಿಂದ ದರ್ಶನ ಆಯಿತು. ತುಂಬ ಖುಷಿ ಅನ್ನಿಸ್ತು. ಏನಕ್ಕಂದರೆ ಸಲಿಗಿಂತನೂ ಒಂದು ಗೇಟ್ ಮುಂದೆಯಿಂದನೇ ದರ್ಶನ ಆಯಿತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವ್ರು ನೋಡೋ ಥರನೇ ದರ್ಶನ ಆಯಿತು. ದರ್ಶನ ಎಲ್ಲ ನಾವು ಅಂದ್ಕೊಂಡಿದ್ದ ಟೈಮಿಂಗ್ಸಿಗಿಂತನೂ ಒಂದು ಅರ್ಧ ಗಂಟೆ ಮುಂಚೆನೇ ಆಯಿತು. ತುಂಬ ಖುಷಿ ಅನ್ನಿಸ್ತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಸೊ ಇಲ್ಲೆಲ್ಲ ಫೋನೆಲ್ಲ ಅಲೋ ಮಾಡ್ತಾರೆ, ಒಳಗಡೆ ಎಲ್ಲ ತೊಗೊಂಡು ಹೋಗ್ಬೋದು. ಮೂಲ ಗರ್ಭಗುಡಿಯಲ್ಲಿ ಏನಿದೆ ಅಲ್ಲಿ ಮಾತ್ರ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಏನಕ್ಕಂದರೆ ಸುಮ್ಮನೆ ಟೈಮ್ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಫೋಟೋಸ್ ವೀಡಿಯೋಸ್ ತೊಗೊಂಡು ಕೂತ್ಕೊಂಡ್ರೆ ಎಷ್ಟೊತ್ತಾಗತ್ತಲ್ವ. ಸೊ ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ. ಆಚೆ ಎಲ್ಲ ಆರಾಮಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನಾವು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿಗಳ ಸ್ಟ್ಯಾಚ್ಯೂಸ್ ಮತ್ತು ಮಂತ್ರಾಲಯದ ಎಲ್ಲ ಏನಿದೆ ಸ್ಕೆಚ್ಚು ಅದನ್ನೆಲ್ಲ ಸಹ ಇಲ್ಲಿಟ್ಟಿದ್ರು ಎಕ್ಸಿಬಿಷನ್ ಥರ. ಅದು ಅಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೆಜ್ಜೆ ನಮಸ್ಕಾರ ಹಾಕೋಣ ಅಂತ ಅಂದ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ವಿ. ಅಷ್ಟೊಂದು ಕ್ರೌಡ್ ಇದ್ದರು, ಅಷ್ಟೊಂದು ಜನ ಇದ್ದರೂ ಸಹ ಹೆಜ್ಜೆ ನಮಸ್ಕಾರ ಮಾಡೋರ್ಗೆ ಅದೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅವ್ರ ಪಾಡಿಗೆ ಅವರು ಹೆಜ್ಜೆ ನಮಸ್ಕಾರ, ದೇವ್ರ ಸೇವೆ ಏನು ಅಂದ್ಕೊಂಡಿರ್ತಾರೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಉರುಳು ಸೇವೆ ಆಗ್ಬೋದು, ಹೆಜ್ಜೆ ನಮಸ್ಕಾರ ಆಗ್ಬೋದು, ಅದೆಲ್ಲ. ಅಷ್ಟೊತ್ತಿಗೆ ದೇವ್ರ ಮೆರವಣಿಗೆ ಸಹ ಓಡಿಸಿದ್ರು. ನೋಡ್ತಾ ಇರ್ಬೋದು. ನಮ್ಮ ಪುಣ್ಯ ಅನಿಸುತ್ತೆ, ನಮ್ಗೆ ಎಲ್ಲನೂ ಒಂದೇ ದಿವಸ ನೋಡೋ ಭಾಗ್ಯ ಸಿಕ್ತು. ಸೊ ನಾವು ಸಹ ದೇವ್ರ ಮೆರವಣಿಗೆ ಎಲ್ಲ ನೋಡಿದ್ವಿ ನಿಂತ್ಕೊಂಡು. ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ರಾಯರ ಸನ್ನಿಧಾನದಲ್ಲೇ. ಆವಾಗ ಒಂದು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಏನಪ್ಪ ಅದು ಅನೌನ್ಸ್ಮೆಂಟ್ ಅಂದರೆ, ಗುರುಗಳು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ, ಅದನ್ನು ಈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಭಾನುವಾರ ಮಾತ್ರ ಕೊಡ್ತಾರೆ, ಬಟ್ ಡೈಲಿ ಕೊಡ್ತಾರೆ ಅದು ನನಗೆ ಗೊತ್ತಿಲ್ಲ. ನಾವು ಹೋದ್ಸಲನೂ ಭಾನುವಾರ ಬಂದಿದ್ದರಿಂದ ನಮಗೆ ಹೋದ್ಸಲನೂ ಗುರುಗಳ ಕೈಯಿಂದ ಮಂತ್ರಾಕ್ಷತೆ ಮತ್ತು ಕಲ್ಲು ಸಕ್ಕರೆ ಪ್ರಸಾದ ಸಿಕ್ಕಿತ್ತು. ಈ ವರ್ಷವೂ ಸಹ ನಮಗದು ಮಿಸ್ ಆಗಲಿಲ್ಲ. ಗುರುಗಳ ಕೈಯಿಂದನೇ ಮಂತ್ರಾಕ್ಷತೆ ತೊಗೊಂಡಿದ್ದು ತುಂಬಾ ಖುಷಿ ಅನ್ನಿಸ್ತು. ನಾವು ಮಂತ್ರಾಕ್ಷತೆ ಮತ್ತು ಕಲ್ಲು ಸಕ್ಕರೆ ಪ್ರಸಾದ ಅದನ್ನೆಲ್ಲ ನೀಟಾಗಿ ಒಂದು ಚಿಕ್ಕ ಪ್ಯಾಕೆಟ್ ಕವರ್ಸ್ಗಳನ್ನ ತೊಗೊಂಡು ಬಂದಿದ್ವಿ. ಅದರಲ್ಲಿ ನೀಟಾಗಿ ಜೋಪಾನವಾಗಿ ಎತ್ತಿಟ್ವಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ವಿ. ತುಂಬ ಪೀಸ್ಫುಲ್ ಆಗಿತ್ತು. ಮತ್ತು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ನಾವು ಅನ್ನಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ಅನ್ನಪ್ರಸಾದ ಸ್ಟಾರ್ಟ್ ಆಗೋದೇ 11 ಗಂಟೆಯಿಂದ. ಸರಿ, ಅಷ್ಟೊತ್ತಿಗೆ ನಾವು ಟಿಕೆಟ್ ತೊಗೊಂಡಿದ್ವಲ್ಲ, ಸೇವಾ ಟಿಕೆಟ್ ಅಂತ ಹೇಳ್ಬಿಟ್ಟು, ಆ ಟಿಕೆಟ್ಗೆ ಪ್ರಸಾದ ಕೊಡ್ತಾರೆ, ಪರಿಮಳ ಪ್ರಸಾದ ಕೊಡ್ತಾರೆ 1 ಪ್ಯಾಕೆಟ್ ಅಂತ ಹೇಳಿದ್ರು. ಸರಿ ಆಯಿತು, ಆ ಟಿಕೆಟ್ಗೆ ಪ್ರಸಾದ ಇಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತುಳಸಿ ಗಿಡಗಳೆಲ್ಲ ಬೆಳೆದಿದೆ ಅಂದರೆ ನೋಡೋದಕ್ಕೆ ಖುಷಿ ಆಗುತ್ತೆ.
ಲೈನಾಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿನೇ ಶ್ರೇಷ್ಠ ಅಲ್ವಾ, ಅದಕ್ಕೆ ತುಂಬ ಚೆನ್ನಾಗಿ ನೀಟಾಗಿ ಸಾಲಾಗಿ ಎಲ್ಲ ತುಳಸಿನೂ ಅಷ್ಟೇ ತುಂಬ ಚೆನ್ನಾಗಿ ಬೆಳೆದಿದೆ. ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸರಿ ಆಯಿತು, ಅಷ್ಟೊತ್ತಿಗೆ ಪರಿಮಳ ಪ್ರಸಾದ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಅಷ್ಟೊಂದು ಕ್ಯೂ ಇರುತ್ತೆ ಅಂತೇಳ್ಬಿಟ್ಟು 1 ಅವರ್ 1.5 ಅವರೇ ಆಯಿತು. 2 ಕೌಂಟ್ರಲ್ಲಿ ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ಆಮೇಲೆ ಮಗು ಅಳ್ತಾ ಇದೆ ಅಂತ ಹೇಳ್ಬಿಟ್ಟು ಆಚೆನೇ ಟಿಫನ್ ಮಾಡಿಸ್ಕೊಂಡು ರೂಮ್ ಕಡೆ ನಡೆದ್ವಿ. ರೂಮ್ ಕಡೆ ಹೋಗಿ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಚೆಕ್ಔಟ್ ಮಾಡಿಕೊಂಡು ಇನ್ನೂ 1 ಅವರ್ ಟೈಮ್ ಇತ್ತು ಬಸ್ ಬರೋದಕ್ಕೆ. ಸರಿ ಅಷ್ಟೊತ್ತಿಗೆ ಏನಾದರೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಆಚೆಗಡೆ ಬಂದ್ವಿ. ಏನು ಶಾಪಿಂಗ್ ಅಂತ ಇರಲಿಲ್ಲ, ಬಸ್ಗೆ ಹೋಗ್ತಾ ಇದೀವಲ್ಲ, ಏನಾದರೂ ತಿಂಡಿ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಒಂದು ಸಲ ಬಸ್ ಹತ್ತಿದ್ಮೇಲೆ ಎಲ್ಲಂದ್ರಲ್ಲಿ ಸ್ಟಾಪ್ ಕೊಡೋದಿಲ್ವಲ್ಲ, ಅದಕ್ಕೋಸ್ಕರ ಏನಾದರೂ ಸ್ನ್ಯಾಕ್ಸು ಬಸ್ಸಲ್ಲಿ ತಿನ್ನೋಕ್ಕೆ ಅದನ್ನೆಲ್ಲ ತೊಗೊಂಡು ಹೊರಟ್ವಿ. ನನ್ನ ಹಸ್ಬೆಂಡ್ ನಾನು ಕೀ ಪಂಚ್ ತೊಗೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು. ಅದು ನೀನು ತೊಗೊಂಡಿರೋದಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗೆ ಅಣ್ಗಿಸ್ತಾ ಇದ್ದೆ. ಅದೆಲ್ಲ ಆದಮೇಲೆ ನಾವಿವಾಗ ಮಂತ್ರಾಲಯ ಮೇನ್ ಗೇಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಂತ ಅನಿಸುತ್ತೆ. ಅಷ್ಟೊತ್ತಿಗೆ ಬಸ್ಸು ಸಹ ಬಂತು. ನಾವು ಎಲ್ಲ ಹೋಗ್ಬಿಟ್ಟು ನಮ್ಮ ಸೀಟ್ಗಳಲ್ಲಿ ಹತ್ಬಿಟ್ಟು ಕೂತ್ಕೊಂಡ್ವಿ. ಸೊ ಹತ್ಬಿಟ್ಟು ಕೂತ್ಕೊಂಡು ಇವಾಗ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮನೆ ಕಡೆ. ನಮ್ಮ ಚಾರ್ವಿಗಂತೂ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಒಂದು 2 ಅವರ್ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಲು. ಆಮೇಲೆ ಅವ್ರ ಅಕ್ಕನ ಜೊತೆ ಹರಟೆ ಹೊಡೆಯೋಕ್ಕೆ ಶುರು ಮಾಡಿಕೊಂಡ್ಳು. ಕಾಫಿ ಕುಡ್ದಾ, ಹಾಲು ಕುಡ್ದಾ, ಊಟ ತಿಂದ ಅಂತ ಹಂಗೆ ಕೇಳ್ಬೇಕು ನೀನು. ಹೂ ಅಂದ್ರೆ ಊಟ, ಹೂ ಅಂದ್ರೆ ಔಟು. ಊಟ. ನೀನು ಅಂದಲ್ಲ ಈಗ. ಈಗ ಸ್ಟಾರ್ಟ್ ಮಾಡಿ, ಅವಳಿಗೆ ಅರ್ಥ ಆಗಲ್ಲ ಹಂಗೆ ಮಾಡಿದ್ರೆ ನೀನು. ಆಯ್ತು, ಇವಾಗ್ಲಿಂದ ನೀನು ಹೂ ಅನ್ಬಾರ್ದು. ಊಟ ಆಯ್ತಾ? ಊಟ ಆಯ್ತು. ಕಾಫಿ ಕುಡ್ದಾ? ಹಾಲು ಕುಡ್ದೆ ನೀವು. ಕಾಫಿ ಹಾಲು ಕುಡಿಯಲ್ಲ. ಹಾಲ್ಗೆ ಏನು ಹಾಕೊಂಡು ಕುಡ್ದೆ? ಹಾಲು ಕುಡ್ದಿಲ್ಲ. ಯಾಕೆ ಮತ್ತೆ ಇವಾಗೆಲ್ಲ ಹಾಲು ಕುಡ್ದೆ ಅಂತಲ್ಲ? ಇಲ್ಲ. ಮತ್ತೆ ಏನು ತಿಂದೆ ಮಧ್ಯಾಹ್ನ ಊಟ? ತಿಂದ ಇಲ್ವಾ ಊಟ? ಮಧ್ಯಾಹ್ನ ಇಡ್ಲಿ. ತಿಂದ ಇಡ್ಲಿ? ಅದೇ ಇಡ್ಲಿ ಚಪಾತಿ ಅನ್ನ ಸಾಂಬಾರೆಲ್ಲ ತಿಂದ? ಹ್ಞೂ ಅಂದಲ್ಲ. ಔಟ್ ಔಟ್. ನೀನಿಲ್ಲ. ಎಸ್ ಸರಿ. ಊಟ ತಿಂದ. ಮಧ್ಯಾಹ್ನ 2:15ಗೆ ಬಸ್ ಸ್ಟಾರ್ಟ್ ಆಗಿದ್ದಕ್ಕೆ ಸಾಯಂಕಾಲ 7:00ವರೆಗೆ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಒಂದು 10:45ಗೆಲ್ಲ ತಂದು ನಮ್ಮ ಸ್ಟಾಪಲ್ಲಿ ಬಿಟ್ಟರು. ಸೊ ಮನೆಗೆ ಬಂದು ನಾವು ಮಲ್ಕೊಂಬಿಟ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಅದಕ್ಕೆ ಟಿಫನ್ಗೆ ಪಲಾವ್ ಮಾಡ್ಕೊತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಈ ಥರ ಇತ್ತು ನಮ್ಮ ಮಂತ್ರಾಲಯದ ದರ್ಶನ. ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲೂ ಸಹ ನಮಗೆ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ನಾವು ಮನೆಗೆ ಬಂದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ದೇವ್ರ ಪ್ರಸಾದನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ದೇವ್ರ ಪ್ರಸಾದನ ಎಲ್ರಿಗೂ ಕೊಟ್ವಿ. ಸೊ ಇದಾಗಿತ್ತು ನಮ್ಮ ಮಂತ್ರಾಲಯದ ವ್ಲಾಗ್. ಸೊ ಈ ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಇದೆಲ್ಲ ಯೂಸ್ಫುಲ್ ಆಗ್ಬೋದು. ನೆಕ್ಸ್ಟು ಮಂತ್ರಾಲಯಕ್ಕೆ ಹೊರಟಿರೋರಿಗೆ ವೀಕ್ ಡೇಸಲ್ಲಿ ವೀಕೆಂಡ್ಸಲ್ಲೆಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಟಿಕೆಟ್ ತೊಗೊಂಡ್ರೆ, ಟಿಕೆಟ್ ತೊಗೊಳ್ದೆ ಹೋದರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನಿಮಗಿದು ಯೂಸ್ಫುಲ್ ಆಗ್ಬೋದು ನೆಕ್ಸ್ಟು ಹೊರಡ್ತಿರೋರಿಗೆ ಅಂತ ಅನ್ಕೋತೀನಿ. ಇದು ಸ್ವಲ್ಪನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ಆ್ಯಂಡ್ ಇನ್ನೊಂದು ಬಸ್ ಟಿಕೆಟ್ ಇನ್ಫಾರ್ಮೇಷನ್ ಯಾರಿಗಾದರೂ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಯಾರಾದರೂ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಹೋಯ್ತಾ ಬಸ್ ಟಿಕೆಟ್ ಎಷ್ಟಾಯಿತು, ಬರ್ತಾ ಎಷ್ಟಾಯಿತು ಅಂತೇಳ್ಬಿಟ್ಟು 2 ಸಹ ವೇರಿ ಆಗಿದೆ. ಸೊ ಎಷ್ಟಾಯಿತು ಅಂತೇಳ್ಬಿಟ್ಟು ನಾನು ಡೀಟೇಲ್ಡಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.